ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾನೇ ಮುಖ್ಯವಾಗಿ ಗೊತ್ತಿರಬೇಕಾದಂತ ವಿಚಾರದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇಲ್ಲಿ ಕೆಲವು ವಿಚಾರಗಳನ್ನ ಅವಾಯ್ಡ್ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಅಂತಹ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ ಅದೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೇನೆ. ಮುಂದೆ ಈ ವಿಡಿಯೋದ ಟಾಪಿಕ್ ನಾವು ಬರೋದಾದ್ರೆ, ವೈ ಆಲ್ಮೋಸ್ಟ್ 90% ಆಫ್ ಪೀಪಲ್ ಫೇಲ್ ಇನ್ ದ ಶೇರ್ ಮಾರ್ಕೆಟ್. 90% ವರೆಗೂ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಲಾಸ್ ಮಾಡ್ಕೊಳ್ತಾರೆ. 100 ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ 90 ಜನ ಲಾಸ್ ಮಾಡ್ಕೊಳ್ತಾರೆ, 10 ಜನ ಪ್ರಾಫಿಟ್ ಮಾಡ್ಕೊಳ್ತಾರೆ. ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ನ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರಿಯೋ ಮುಂಚೆ ವಾರೆನ್ ಬಫೆಟ್ ಅವರ ಒಂದು ಕೋಟ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ನೋಡಬಹುದು, ರೂಲ್ ನಂಬರ್ 1. ವಾರೆನ್ ಬಫೆಟ್ ಅವರು 2 ರೂಲ್ಸ್ ಅನ್ನ ಕೊಡ್ತಾರೆ ಇನ್ವೆಸ್ಟರ್ಸ್ಗೆ. ಮೊದಲನೇ ರೂಲ್, ನೆವರ್ ಲೂಸ್ ಮನಿ. ನಿಮ್ಮ ಹಣವನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಳ್ಕೊಳ್ಬೇಡಿ. ಎರಡನೇದು, ನೆವರ್ ಫರ್ಗೆಟ್ ರೂಲ್ ನಂಬರ್ 1. ಮೊದಲನೇ ರೂಲ್ ಮರಿಬೇಡಿ. ಸಿಂಪಲ್ ಆಗಿ ಹೇಳ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಹಣವನ್ನ ಕಳ್ಕೊಳ್ಬೇಡಿ ಅಂತ. ಇಲ್ಲಿ ತುಂಬಾ ಜನ ಹಣವನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದ್ರೆ ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ಅದರಲ್ಲೂ ಅವಾಯ್ಡ್ ಮಾಡುವಂತ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ನಾವು ಆ ತಪ್ಪುಗಳನ್ನ ಅವಾಯ್ಡ್ ಮಾಡೋಕೆ ಸಾಧ್ಯ ಇರುತ್ತೆ, ಬಟ್ ಅದನ್ನ ಮಾಡ್ತಾನೆ ಹೋಗ್ತಾರೆ. ಹಾಗಾಗಿ ಆಟೋಮೆಟಿಕ್ ಆಗಿ ಲಾಸಸ್ ಕೂಡ ಆಗುತ್ತೆ. ನಾವು ಈ ತಪ್ಪುಗಳನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದು ತುಂಬಾನೇ ಸುಲಭ ಅಂತ ಹೇಳ್ಬೋದು. ಆದ್ರೆ ಈ ತಪ್ಪುಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ತಪ್ಪನ್ನ ಅವಾಯ್ಡ್ ಮಾಡದೇ ಇದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಅವಾಯ್ಡ್ ಮಾಡಬಹುದಾಗಿರುವಂತ ತಪ್ಪುಗಳು ಯಾವುವು? ಖಂಡಿತ ತಪ್ಪುಗಳನ್ನ ಎಲ್ಲರೂ ಮಾಡ್ತಾರೆ. ಇವನ್ ವಾರೆನ್ ಬಫೆಟ್ ಅವರು ಕೂಡ ಮಾಡಿದ್ದಾರೆ, ರಾಕೇಶ್ ಜುಂಜುನ್ವಾಲಾ ಅವರು ಮಾಡಿದ್ದಾರೆ, ವಿಜಯ್ ಕೇಡಿ ಅವರು ಮಾಡ್ತಾರೆ, ನಾನು ಕೂಡ ಮಾಡಿದ್ದೀನಿ, ನೀವು ಕೂಡ ಮಾಡ್ತೀರಿ. ಆದ್ರೆ ಆ ತಪ್ಪುಗಳಿಂದ ಪಾಠವನ್ನ ಕಲಿಬೇಕು. ಆ ತಪ್ಪುಗಳನ್ನ ಮುಂದೆ ಮತ್ತೆ ರಿಪೀಟ್ ಆಗದೆ ಇರೋ ತರ ಅವಾಯ್ಡ್ ಮಾಡಬೇಕು. ಹಾಗಾದ್ರೆ ಏನು ಆ ತಪ್ಪುಗಳು? ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನಿಲ್ಲಿ 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಥವಾ ತಪ್ಪುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ 10 ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ. ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗೋದನ್ನ ನೀವು ಯಾರಿಂದನೂ ತಪ್ಸಕ್ಕಾಗೋದಿಲ್ಲ. ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇನ್ವೆಸ್ಟರ್ ಮಾಡುವಂತದ್ದು ನೋ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ. ಇನ್ವೆಸ್ಟ್ ಮಾಡುವಾಗ ಒಂದು ಸ್ಟ್ರಾಟಜಿ ಇಲ್ಲದೆ ಇನ್ವೆಸ್ಟ್ ಮಾಡೋದು. ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ, ಏನೇ ಇನ್ವೆಸ್ಟ್ ಮಾಡಿ, ಅದಕ್ಕೆ ಒಂದು ಕ್ಲಿಯರ್ ಸ್ಟ್ರಾಟಜಿ ಇರಬೇಕು. ನೀವು ಒಂದು ಗೇಮ್ ಆಡ್ತೀರಿ ಅಂತಂದ್ರೆ ಅದಕ್ಕೂ ಒಂದು ಸ್ಟ್ರಾಟಜಿ ಇರಬೇಕು, ಗೆಲ್ಬೇಕು ಅಂದ್ರೆ. ಹಾಗೆ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಸ್ಟ್ರಾಟಜಿ ಇರಬೇಕು, ಕ್ಲಿಯರ್ ಸ್ಟ್ರಾಟಜಿ ಇರಬೇಕು. ಹಾಗೆ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಕ್ಲಿಯರ್ ಸ್ಟ್ರಾಟಜಿ ಇರಬೇಕು. ನಾನು ಯಾಕೆ ಈ ಸ್ಟಾಕ್ ಅನ್ನ ಬೈ ಮಾಡ್ತಿದ್ದೀನಿ? ಲಾಂಗ್ ಟರ್ಮ್ಗೆ ಅಂತ ಬೈ ಮಾಡ್ತಿದ್ದೀನ, ಶಾರ್ಟ್ ಟರ್ಮ್ಗೆ ಅಂತ ಬೈ ಮಾಡ್ತಿದ್ದೀನ, ನಾನು ಯಾವಾಗ ಎಕ್ಸಿಟ್ ಆಗಬೇಕು? ಈ ರೀತಿ ಕ್ಲಿಯರ್ ಸ್ಟ್ರಾಟಜಿ ಇರಬೇಕು, ಕ್ಲಾರಿಟಿ ಇರಬೇಕು ಮನ್ಸಲ್ಲಿ. ಕ್ಲಾರಿಟಿ ಇದ್ದಾಗ ಅಲ್ಲಿ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಕ್ಲಾರಿಟಿನೇ ಇಲ್ಲ ಅಥವಾ ಕ್ಲಿಯರ್ ಸ್ಟ್ರಾಟಜಿನೇ ಇಲ್ಲ ಅಂತಂದ್ರೆ ಖಂಡಿತ ಗುರಿಯೇ ಇಲ್ಲದ ಗುರಿಕಾರರಾಗ್ತೀರಿ. ಹಾಗಾಗಿ ಸ್ಟ್ರಾಟಜಿ ತುಂಬಾ ಇಂಪಾರ್ಟೆಂಟ್. ನಾವು ಯಾಕೆ ಬೈ ಮಾಡ್ತಿದೀವಿ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್, ಇಲ್ಲಿರುವಂತ ರಿಸ್ಕ್ ಏನು, ಇದ್ರ ಬಗ್ಗೆ ಅರಿವು ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಅವಾಯ್ಡ್ ಮಾಡಬೇಕಾಗಿರುವಂತ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಇಗ್ನೋರಿಂಗ್ ರಿಸ್ಕ್. ರಿಸ್ಕ್ ಅನ್ನ ಇಗ್ನೋರ್ ಮಾಡೋದು, ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದೇ ಇರೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ಅಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು, ಅಥವಾ ಐಪಲ್ ಇರುವಂತ ಸ್ಟಾಕ್ ಗಳಲ್ಲೇ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು, ಬೇರೆ ಸ್ಟಾಕ್ ಗಳಲ್ಲಿ ಕಡಿಮೆ ಮಾಡೋದು, ಅಥವಾ ಸ್ಮಾಲ್ ಕ್ಯಾಪ್ ಕಡೆನೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಈ ರೀತಿ ರಿಸ್ಕ್ ಅನ್ನ ಇಗ್ನೋರ್ ಮಾಡಿ ಹೈ ರಿಸ್ಕ್ ಅನ್ನ ತಗೊಳ್ಳೋದು. ನೀವು ಇಲ್ಲೇ ನೋಡಬಹುದು, ಎ ರಿಸ್ಕ್ ಇಗ್ನೋರ್ಡ್ ಇಸ್ ಎ ರಿಸ್ಕ್ ಟೇಕನ್. ನೀವು ಈ ರಿಸ್ಕ್ ಅನ್ನ ಇಗ್ನೋರ್ ಮಾಡ್ತಿದ್ದೀರಿ ಅಂತಂದ್ರೆ ಹೆವಿ ರಿಸ್ಕ್ ಅನ್ನ ತಗೊಳ್ತಿದ್ದೀರಿ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ರಿಸ್ಕ್ ಇಗ್ನೋರ್ ಮಾಡಬಾರ್ದು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನೇ ತಗೊಳ್ಬೇಕು ಮಾರ್ಕೆಟ್ ಅಲ್ಲಿ, ಅದೇ ಸಕ್ಸಸ್ ಮಂತ್ರ. ಹಾಗಾಗಿ ಯಾವುದೇ ಕಾರಣಕ್ಕೂ ರಿಸ್ಕ್ ಇಗ್ನೋರ್ ಮಾಡಬೇಡಿ. ನಂತರ ಹಾಟ್ ಸ್ಟಾಕ್ಸ್ ಅಂದ್ರೆ ನ್ಯೂಸ್ ಅಲ್ಲಿರುವಂತ ಸ್ಟಾಕ್ಗಳು ಬುಸ್ ವರ್ಡ್ಸ್ ಆಗಿರ್ತವೆ. ಯಾರನ್ನ ಕೇಳಿದ್ರು ಆ ಸ್ಟಾಕ್ ಹೆಸರು ಹೇಳ್ತಿರ್ತಾರೆ. ಅಂತ ಸ್ಟಾಕ್ ಗಳನ್ನ ಬೈ ಮಾಡೋದು. ಯಾಕಂದ್ರೆ ಆ ಸ್ಟಾಕ್ 2 ದಿನ 3 ದಿನದಿಂದ ಕಂಟಿನ್ಯೂಸ್ ರ್ಯಾಲಿ ಬರ್ತಾ ಇರುತ್ತೆ, ನೋಡಿದಾಗೆಲ್ಲ ಪಾಸಿಟಿವ್ ಇರುತ್ತೆ. ಅಂತ ಸ್ಟಾಕ್ ಗಳನ್ನ ಬೈ ಮಾಡೋದು. ನಾನು ಯಾಕೆ ಬೈ ಮಾಡ್ತಿದ್ದೀನಿ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಸೊ ಇದನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಆಕ್ಚುಲಿ ನಾವು ಇನ್ವೆಸ್ಟ್ ಮಾಡೋದು ಫಂಡಮೆಂಟಲ್ಸ್ ಮೇಲೆ, ಸುದ್ದಿಯ ಮೇಲಲ್ಲ. ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ, ಲಾಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದು ಅಂತ ಫಂಡಮೆಂಟಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ನಾವು. ಹಾಟ್ ಸ್ಟಾಕ್ಸ್ ನ್ಯೂಸ್ ಇರೋವರೆಗೂ ಮಾತ್ರ ಚೆನ್ನಾಗಿ ಓಡ್ತವೆ. ನ್ಯೂಸ್ ಸತ್ತೋಯ್ತು, ಸ್ಟಾಕ್ ಗಳು ಕೆಳಗೆ ಬರ್ತವೆ, ಇವಾಗ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಹೈಪ್ ಅಲ್ಲಿರುವಂತ ಸ್ಟಾಕ್ ಗಳನ್ನ ಬೈ ಮಾಡೋದನ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಬೈ ಮಾಡ್ಬೇಕು ಅಂದ್ರೆ ಆ ಕಂಪನಿಯನ್ನ ಸ್ಟಡಿ ಮಾಡಿ, ಅಲ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದ್ಯಾ, ಇಂಪ್ರೂವ್ ಆಗ್ತಿದ್ಯಾ,
ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ, ಫ್ಯೂಚರ್ ಗೈಡೆನ್ಸ್ ಏನಿದೆ, ಹಾಗೆ ಕಂಪನಿಯ ಬಿಸ್ನೆಸ್ ಫ್ಯೂಚರ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಚಾನ್ಸಸ್ ಇದೆಯಾ, ಈ ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಬೇಕು. ಹಾಗೆ ಇಂಡಸ್ಟ್ರಿ ಅನಾಲಿಸಿಸ್ ಅನ್ನು ಕೂಡ ಮಾಡಬೇಕು. ಅಲ್ಲಿ ಗ್ರೋತ್ಗೆ ಅವಕಾಶ ಇದೆ ಅಂತಂದ್ರೆ ಆಗ ಎಂಟರ್ ಆದ್ರೆ ಓಕೆ. ಬಟ್ ಏನು ನೋಡದೆ ಪ್ರತಿದಿನ ಒಂದಲ್ಲ ಒಂದು ನ್ಯೂಸ್ ಬರ್ತಾ ಇದೆ, ಎಲ್ಲ ನ್ಯೂಸ್ ಚಾನಲ್ ಅಲ್ಲಿ ಅದನ್ನೇ ಕವರ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಬರ್ತಾ ಇದೆ ಅಂತ ನೀವೇನಾದ್ರೂ ಬೈ ಮಾಡಿದ್ರೆ ನಿಮ್ಮದು ರಾಂಗ್ ಮೂವ್ ಆಗುತ್ತೆ. ಅದಕ್ಕೆ ನೀವು ಬೆಲೆ ತೆರಬೇಕಾಗತ್ತೆ. ಹಾಗಾಗಿ ಹಾಟ್ ಸ್ಟಾಕ್ಸ್ ಅಥವಾ ಐಪಲ್ ಇರುವಂತಹ ಸ್ಟಾಕ್ ಗಳನ್ನ ಬೈ ಮಾಡುವಾಗ 100 ಸಲ ಯೋಚನೆ ಮಾಡಬೇಕಾಗುತ್ತೆ. ಈ ತಪ್ಪನ್ನು ಕೂಡ ನೀವು ಅವಾಯ್ಡ್ ಮಾಡಿದ್ರೆ ಖಂಡಿತ ಒಂದಷ್ಟು ಲಾಸ್ ಅನ್ನ ಅವಾಯ್ಡ್ ಮಾಡಬಹುದಾಗಿರುತ್ತೆ, ಸಕ್ಸಸ್ ಕಡೆ ಹೆಜ್ಜೆ ಹಾಕ್ಬೋದಾಗಿರುತ್ತೆ. ನಂತರ ನಾಟ್ ಡೈವರ್ಸಿಫೈಯಿಂಗ್ ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಒಂದೆರಡು ಸ್ಟಾಕ್ ಗಳಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬಿಡೋದು, ಇರೋಬರ ಕ್ಯಾಪಿಟಲ್ ಎಲ್ಲ ತಗೊಂಡು ಅಲ್ಲೇ ಹಾಕೋದು, ಅಥವಾ ಹೆವಿ ಸ್ಟಾಕ್ ಗಳನ್ನ ಇಟ್ಕೊಂಡಿರೋದು 60, 70, 80 ಮ್ಯಾನೇಜ್ ಮಾಡಕ್ಕಾಗದೇ ಇರೋ ಅಷ್ಟು. ಇದು ಓವರ್ ಡೈವರ್ಸಿಫೈಡ್ ಮಾಡಿದ್ರೆ ಓವರ್ ಡೈವರ್ಸಿಫೈ ಮಾಡೋದು, ಇಲ್ಲಾಂದ್ರೆ ಡೈವರ್ಸಿಫೈ ಮಾಡದೇನೆ 2-3 ಸ್ಟಾಕ್ ಗಳಲ್ಲಿ ಇರೋಬರೋ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದು. ಇದು ಹೆವಿ ರಿಸ್ಕ್ ಅನ್ನ ತರುತ್ತೆ. ಇದು ಕೂಡ ನಿಮ್ಮ ಫೇಲ್ಯೂರ್ ನ ಚಾನ್ಸಸ್ ಜಾಸ್ತಿ ಮಾಡುತ್ತೆ. ಯಾವಾಗ್ಲೂ ಇನ್ವೆಸ್ಟ್ ಮಾಡುವಾಗ ನಿಮಗೆ ಮ್ಯಾನೇಜಬಲ್ ಎಷ್ಟು ಸ್ಟಾಕ್ ಗಳಿದಾವೆ, ಅದರಲ್ಲಿ ಡಿಫೆನ್ಸಿವ್, ಲಾರ್ಜ್ ಕ್ಯಾಪ್, ರಿಸ್ಕ್ ಜಾಸ್ತಿ ಇರುವಂತವು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ಸಾಧ್ಯವಾದಷ್ಟು ರಿಸ್ಕ್ ಜಾಸ್ತಿ ಇರುವಂತಹ ಕಂಪನೀಸ್ ಅನ್ನ ಕಡಿಮೆ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ನೀವು ಇನ್ನು ಅಸೆಟ್ ಅಲೋಕೇಶನ್ ಕೂಡ ಮಾಡಬಹುದು. ಆ ಡೈವರ್ಸಿಫಿಕೇಶನ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ಬಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಬಹುದು, ಸ್ಟಾಕ್ ವೆರೈಟಿ ಆಫ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ನಂತರ ಕ್ಯಾಶ್ ಇಟ್ಕೊಳ್ಳೋದು. ಸೊ ಈ ರೀತಿ ಕೂಡ ನೀವು ಡೈವರ್ಸಿಫೈ ಮಾಡಬಹುದಾಗಿರುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಎಸ್ಪೆಷಲಿ ಬಿಗಿನರ್ಸ್ ಅಂತಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಈಗಾಗಲೇ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರಾದ್ರೆ, 5-10 ವರ್ಷ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಖಂಡಿತ ನೀವು ಸ್ವಲ್ಪ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಕಡೆ ಹೋದ್ರು ಕೂಡ ಅಲ್ಲಿ ಜಾಸ್ತಿ ಕರೆಕ್ಷನ್ ಬಂದಾಗಲೂ ಕೂಡ ಸರ್ವೈವ್ ಆಗ್ತೀರಿ, ಯಾಕಂದ್ರೆ ನಿಮ್ಗೆ ಅನುಭವ ಇರುತ್ತೆ. ಬಟ್ ಹೊಸಬರ ವಿಚಾರದಲ್ಲಿ ಹಂಗಾಗೋದಿಲ್ಲ. ಜೊತೆಗೆ ನಿಮ್ಮ ಟಾರ್ಗೆಟ್ ಏನು, ನೆಕ್ಸ್ಟ್ 5 years, 10 years, 15 years ಅಂದ್ರೆ ಆಗ ಸ್ವಲ್ಪ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಡೆ ನೋಡಿದ್ರು ಕೂಡ ಪೇಷನ್ಸ್ ಇಂದ ಇದ್ರೆ ಲಾಭ ಆಗುತ್ತೆ. ಅಥವಾ ನಿಮ್ಮ ಟಾರ್ಗೆಟ್ 1 year, 2 years ಇದೆ ಅಂತಂದ್ರೆ ಆಗ ಬೆಟರ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಕಡೆನೆ ಕಾನ್ಸಂಟ್ರೇಟ್ ಮಾಡೋದು. ಯಾಕಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಇತ್ತೀಚೆಗೆ ಕರೆಕ್ಷನ್ ನೋಡಿದಿರಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡುವಾಗ ಡೈವರ್ಸಿಫಿಕೇಶನ್ ಇರಬೇಕಾಗುತ್ತೆ. ಪ್ರಾಪರ್ ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ಮೋರ್ ದನ್ 10% ಅಲೋಕೇಶನ್ ಮಾಡೋದು ಕೂಡ ಹೆವಿ ರಿಸ್ಕ್ ಆಗುತ್ತೆ. ಡೈವರ್ಸಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಡೈವರ್ಸಿಫಿಕೇಶನ್ ಮಾಡದೇ ಇರೋದು ಕೂಡ ಸಕ್ಸಸ್ಗೆ ಅಡ್ಡಿ ಆಗುವಂತ ಚಾನ್ಸಸ್ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಅಂದ್ರೆ ಸೆಲ್ಲಿಂಗ್ ಯುವರ್ ವಿನ್ನರ್ಸ್. ತುಂಬಾ ಜನ ಮಾಡುವಂತ ತಪ್ಪೇನಂತಂದ್ರೆ, ಇನ್ ಕೇಸ್ ಅವರಿಗೆ ಯಾವುದೋ ಒಂದು ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆ ಇದ್ದಾಗ ಏನ್ ಮಾಡ್ತಾರೆ, ಅವರು ಪ್ರಾಫಿಟ್ ಅಲ್ಲಿರುವಂತ ಶೇರ್ ಅನ್ನ ಮಾರೋದು, ಲಾಸ್ ಅಲ್ಲಿರುವಂತ ಶೇರ್ ಅನ್ನ ಇಟ್ಕೊಳ್ಳೋದು. ಇದು ಯೂಶಲಿ ಎಲ್ರು ಮಾಡುವಂತ ಮಿಸ್ಟೇಕ್. ತುಂಬಾ ಕಡಿಮೆ ಜನ ಲೂಸರ್ಸ್ ನ ಮಾರೋದು, ವಿನ್ನರ್ಸ್ ನ ಇಟ್ಕೊಂಡು. ತುಂಬಾ ಜಾಸ್ತಿ ಜನ ಮಾಡೋದೇ ವಿನ್ನರ್ಸ್ ಅನ್ನ ಮಾರ್ತಾರೆ. ಇದು ಕೂಡ ಬಿಗ್ ಮಿಸ್ಟೇಕ್. ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು, ಪೀಟರ್ ಲಿಂಚ್ ಅವರ ಒಂದು ಕೋಟ್, ಸೆಲ್ಲಿಂಗ್ ಯುವರ್ ವಿನ್ನರ್ಸ್ ಅಂಡ್ ಹೋಲ್ಡಿಂಗ್ ಯುವರ್ ಲೂಸರ್ಸ್ ಈಸ್ ಲೈಕ್ ಕಟಿಂಗ್ ದ ಫ್ಲವರ್ಸ್ ಅಂಡ್ ವಾಟರಿಂಗ್ ದ ವೀಡ್ಸ್. ತುಂಬಾ ಅರ್ಥಗರ್ಭಿತವಾದ ಮಾತು ಹೇಳ್ತಾರೆ ಇವರು. ನಿಮ್ಮ ವಿನ್ನರ್ಸ್ ಅನ್ನ ಮಾರಾಟ ಮಾಡೋದು ಅಂತಂದ್ರೆ, ನಿಮ್ಮ ತೋಟದಲ್ಲಿರುವಂತ ಹೂವು ಅಥವಾ ಬೆಳೆ ಬರುವಂತ ಗಿಡಗಳನ್ನ ಕಟ್ ಮಾಡಿ ಅಲ್ಲಿರುವಂತ ಕಳೆಗೆ ನೀರ್ ಹಾಕೋದು. ಬೆಳೆ ಬರುವಂತ ಗಿಡವನ್ನ ಕಟ್ ಮಾಡಿ ಕಳೆಗೆ ನೀರ್ ಹಾಕೋದು. ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದೆ ಅಂದಾಗ ನಿಮ್ಮ ಲಾಸಸ್ ಅನ್ನ ಕಟ್ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಲಾಭವನ್ನ ಕೊಡ್ತಿರುವಂತ ಸ್ಟಾಕ್ ಅನ್ನ ನಾವು ಮಾರಾಟ ಮಾಡೋದ್ರಿಂದ ಮುಂದೆ ಕೂಡ ಲಾಭ ಬರುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಅದರಲ್ಲಿ. ಯಾಕಂದ್ರೆ ಯಾರಿಗ್ ಗೊತ್ತು, ಇವತ್ತು 100 ರೂಪಾಯಿಲಿರುವಂತ ಸ್ಟಾಕ್ 200 ಆಗ್ಬೋದು, 300 ಆಗ್ಬೋದು. ಅದೇ ಇನ್ನೊಂದು 20%, 30% ಲಾಸ್ ಅಲ್ಲಿ ಇದೆ ಸ್ಟಾಕ್ ಅಂತಂದ್ರೆ ಅದು ಇನ್ನೂ ಕೆಳಗಡೆ ಹೋಗ್ಬೋದು, 40% ಆಗ್ಬೋದು, 50% ಆಗ್ಬೋದು ಲಾಸು. ಅದಕ್ಕಿಂತ ನಮ್ಗೆ ಅವಶ್ಯಕತೆ ಇದೆ ಅಂದಾಗ ಏನಾದ್ರೂ ಸೇಲ್ ಮಾಡ್ಬೇಕು ಅಂತಂದ್ರೆ ನಮ್ಮ ಲೂಸರ್ಸ್ ಅನ್ನ ಸೇಲ್ ಮಾಡೋದು ಬೆಟರ್ ಆಗಿರುತ್ತೆ ವಿನ್ನರ್ಸ್ಗಿಂತ. ಈ ತಪ್ಪನ್ನು ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ. ನಂತರ ಪಾನಿಕ್ ಸೆಲ್ಲಿಂಗ್. ಡ್ಯೂರಿಂಗ್ ಡೌನ್ ಟರ್ನ್, ಎಸ್ಪೆಷಲಿ ಲಾಸ್ಟ್ 4 months ಅಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಿದ್ವಿ. ಇಂತಹ ಬ್ಯಾಡ್ ಸನ್ನಿವೇಶದಲ್ಲಿ ಪಾನಿಕ್ ಆಗಿ ಸೆಲ್ ಮಾಡೋದು. ಅದು ಯಾಕೆ ಬೀಳ್ತಿದೆ, ಓವರ್ ಆಲ್ ಮಾರ್ಕೆಟ್ ಬೀಳ್ತಿದ್ಯಾ ಅಥವಾ ನಮ್ಮ ಕಂಪನಿಗೆ ಸಮಸ್ಯೆನಾ, ಇದೇನು ತಿಳ್ಕೊಳಕ್ ಹೋಗದೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ನೆಗೆಟಿವ್ ಆಯ್ತಾ, ಸ್ಟಾಕ್ 2%, 3% ಬಿತ್ತಾ ಅಥವಾ 5% ಬಿತ್ತಾ, ಇಮಿಡಿಯೇಟ್ಲಿ ಪಾನಿಕ್ ಆಗಿ ಸೆಲ್ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ಸೆಲ್ ಮಾಡಿದ್ಮೇಲೆ ಸ್ಟಾಕ್ ಮೇಲೆ ಹೋಗುತ್ತೆ, ನಾವು ಬೈ ಮಾಡಿದ್ಮೇಲೆ ಸ್ಟಾಕ್ ಕೆಳಗಡೆ ಹೋಗುತ್ತೆ. ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನಾವು ಸಾಕಷ್ಟು ಸಲ ನೋಡಿದೀವಿ, ಎಲ್ರಿಗೂ ಕೂಡ ಅನುಭವ ಆಗಿರುತ್ತೆ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ. ಪಾನಿಕ್ ಸೆಲ್ಲಿಂಗ್ ಅನ್ನ ಖಂಡಿತ ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡಬಹುದು, ಪಾನಿಕ್ ಸೆಲ್ಲಿಂಗ್ ದ ಇನ್ವಿಸಿಬಲ್ ಥ್ರೆಟ್ ಟು ಯುವರ್ ಪೋರ್ಟ್ಫೋಲಿಯೋ. ಖಂಡಿತ ಇದು ಕಣಿಗೆ ಕಾಣದೇ ಇರುವಂತ ಥ್ರೆಟ್ ಅಂತಾನೆ ಹೇಳ್ಬೋದು ಈ ಪಾನಿಕ್ ಸೆಲ್ಲಿಂಗ್ ಅನ್ನ. ಇದನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಕಂಪನಿಯ ಫಂಡಮೆಂಟಲ್ಸ್ ವೀಕ್ ಆಗ್ತಿದ್ಯಾ, ಪರ್ಫಾರ್ಮೆನ್ಸ್
ಅನ್ಸರ್ಟನಿಟಿ ಕಡೆ ಮೂವ್ ಆಗ್ತಿದ್ಯಾ, ಖಂಡಿತ ಅಂತ ಸಂದರ್ಭದಲ್ಲಿ ನಾವು ಸೆಲ್ ಮಾಡೋದು ಓಕೆ. ಅಥವಾ ನಮ್ಮ ಟಾರ್ಗೆಟ್ ಅನ್ನ ರೀಚ್ ಆಯ್ತಾ ಅಂತ ಸಂದರ್ಭದಲ್ಲೂ ಕೂಡ ನೀವು ಸೆಲ್ ಮಾಡಬಹುದು. ಆದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಯ್ತು, ಸ್ಟಾಕ್ ಬೀಳ್ತಿದೆ ಅಂದ ತಕ್ಷಣ ಪಾನಿಕ್ ಆಗಿ ಸೆಲ್ ಮಾಡೋದು ಕೂಡ ಅಷ್ಟು ಒಳ್ಳೆಯ ಡಿಸಿಷನ್ ಆಗೋದಿಲ್ಲ. ಏನು ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ನಾಟ್ ಲರ್ನಿಂಗ್ ಫ್ರಮ್ ಯುವರ್ ಮಿಸ್ಟೇಕ್. ಯಾವತ್ತೂ ಕೂಡ ನಿಮ್ಮ ಮಿಸ್ಟೇಕ್ಸ್ ಇಂದ ಪಾಠವನ್ನ ಕಲಿಬೇಕು, ನಮ್ಮ ತಪ್ಪುಗಳಿಂದ ಪಾಠವನ್ನ ಕಲಿಬೇಕು, ಅಥವಾ ಬೇರೆಯವರು ಮಾಡಿದ ತಪ್ಪುಗಳನ್ನ ನೋಡಿ ನಾವು ಪಾಠವನ್ನ ಕಲಿಬೇಕು. ಆದ್ರೆ ಇದನ್ನ ತುಂಬಾ ಜನ ಮಾಡೋದಿಲ್ಲ. ಯಾಕಂದ್ರೆ ತಪ್ಪನ್ನ ಎಲ್ಲರೂ ಮಾಡ್ತಾರೆ, ಬಟ್ ಆ ತಪ್ಪಿನಿಂದ ಪಾಠ ಕಲಿತು ಮುಂದುವರಿಯೋದಿದಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನೀವು ಹಿಂದೆ ಮಾಡಿದ ತಪ್ಪುಗಳು ನಿಮ್ಗೆ ಪಾಠ ಆಗ್ಬೇಕು ಹೊರತು ಅದೇ ತಪ್ಪುಗಳನ್ನ ನೀವು ಮಾಡ್ತಿದ್ದೀರಿ ಅಂತಂದ್ರೆ ಯು ಆರ್ ಡೂಯಿಂಗ್ ಬ್ಲಂಡರ್. ಇದು ನಿಮಗೆ ದೊಡ್ಡ ಮಟ್ಟದ ಲಾಸ್ ಮಾಡೋ ಅಂತ ಚಾನ್ಸಸ್ ಜಾಸ್ತಿ ಮಾಡುತ್ತೆ ಹೊರತು ಕಡಿಮೆ ಮಾಡೋದಿಲ್ಲ ಅಥವಾ ಲಾಭವನ್ನು ತರೋದಿಲ್ಲ. ಹಾಗಾಗಿ ನಿಮ್ಮ ತಪ್ಪುಗಳಿಂದ ಪಾಠವನ್ನ ಕಲೀರಿ, ಮತ್ತೆ ಆ ತಪ್ಪುಗಳಾಗದೇ ಇರೋ ತರ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಅದೇ ಪಾಠವನ್ನ ಕಲಿಯೋದು ಅಂತಂದ್ರೆ ಮತ್ತೆ ಅದೇ ತರದ ತಪ್ಪುಗಳಾಗೋದನ್ನ ಕಂಟ್ರೋಲ್ ಮಾಡೋದು ಅಥವಾ ಅವಾಯ್ಡ್ ಮಾಡೋದು, ಇದನ್ನ ಮಾಡ್ಬೇಕಾಗತ್ತೆ. ಇದನ್ನ ಮಾಡ್ಲಿಲ್ಲ ಅಂದ್ರೆ ಅಗೇನ್ ನಿಮ್ಮ ಸಕ್ಸಸ್ ರೇಟ್ ಡೌನ್ ಆಗುತ್ತೆ. ಸಕ್ಸಸ್ ಆಗ್ಬೇಕು ಅಂದ್ರೆ ಖಂಡಿತ ಇದನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ ಟೈಮ್ ದ ಮಾರ್ಕೆಟ್. ಇಲ್ಲಿ ನಾನು ವಾರನ್ ಬಫೆಟ್ ಅವರ ಒಂದು ಕೋಟನ್ನೇ ಓಪನ್ ಮಾಡಿದ್ದೀನಿ. ಓನ್ಲಿ ಎನ್ ಇಡಿಯಟ್ ಟ್ರೈಸ್ ಟು ಟೈಮ್ ದ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ಬಾಟಮ್ ಯಾವುದು ಟಾಪ್ ಯಾವುದು ಯಾರಿಗೂ ಗೊತ್ತಾಗೋದಿಲ್ಲ. ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ನಾವೀಗ ಬೈ ಮಾಡ್ಬೋದಾ, ಈಗ ಬೈ ಮಾಡ್ಬೋದಾ ಅಂತಾರೆ. ಖಂಡಿತ ಅದು ಯಾರಿಗೂ ಗೊತ್ತಿರೋದಿಲ್ಲ. ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ನೀವು ಇನ್ವೆಸ್ಟ್ ಮಾಡ್ಬೇಕಾ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. 10-20% ಡೌನ್ ಆಯ್ತಾ ಒಂದ್ ಸ್ವಲ್ಪ, ಮತ್ತಿನ್ನೊಂದು 10% ಡೌನ್ ಆಯ್ತಾ ಇನ್ನೊಂದ್ ಸ್ವಲ್ಪ, ಮತ್ತಿನ್ನೊಂದು 5% 10% ಡೌನ್ ಆಯ್ತಾ ಇನ್ನೊಂದ್ ಸ್ವಲ್ಪ. ಈ ರೀತಿ ಎಸ್ಪೆಷಲಿ ಫಾಲಿಂಗ್ ಮಾರ್ಕೆಟ್ ಅಲ್ಲಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು. ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಅನ್ನ 4-5 ಟ್ರಾಂಚಸ್ ಆಗಿ ಡಿವೈಡ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ. ಅದೇ ಸ್ಟ್ರಾಟಜಿ ಬೆಟರ್. ನಾವು ಇದೇ ಬಾಟಮ್ ಅಂತ ಕಾಯ್ತಾ ಕೂತ್ಕೊಂಡ್ರೆ ಖಂಡಿತ ಬಾಟಮ್ ಸಿಗೋದಿಲ್ಲ, ಅಥವಾ ಸೆಲ್ ಮಾಡೋಕೆ ಇದೇ ಟಾಪ್ ಅಂತ ಅಂದ್ಕೊಂಡ್ರೆ ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಅದಕ್ಕೆ ಬಫೆಟ್ ಅವರು ಹೇಳ್ತಾರೆ, ನೋಡಬಹುದು, ಓನ್ಲಿ ಅನ್ ಇಡಿಯಟ್ ಟ್ರೈಸ್ ಟು ಟೈಮ್ ದ ಮಾರ್ಕೆಟ್. ಯಾಕಂದ್ರೆ ಮಾರ್ಕೆಟ್ ಅನ್ನ ಟೈಮ್ ಮಾಡೋದಕ್ಕೆ ಆಗೋದಿಲ್ಲ, ಬಾಟಮ್ ಯಾವುದು ಟಾಪ್ ಯಾವುದು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಂಡು ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಒಂದೇ ಸಲ ಬೈ ಮಾಡೋ ಬದಲಿಗೆ ಸ್ವಲ್ಪ ಆಗಾಗ 5% ಡೌನ್ ಆದ್ರೆ ಒಂದಷ್ಟು, ಮತ್ತಿನ್ನೊಂದು 5% ಡೌನ್ ಆದ್ರೆ ಇನ್ನೊಂದಷ್ಟು. ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕು. ಯಾವತ್ತೂ ಅಷ್ಟೇ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು, ಟೈಮ್ ಮಾಡಕ್ಕೆ ಟ್ರೈ ಮಾಡಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಂತರ ತುಂಬಾ ಜನ ಮಾಡುವಂತ ಬಿಗ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ, ಎಸ್ಪೆಷಲಿ ಬಿಗಿನರ್ಸ್, ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ನೋಡಿ, ಪೆನ್ನಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಆದ್ರೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ. 1000 ಕಂಪನೀಸ್ ಅಲ್ಲಿ ಯಾವ್ದೋ 1-2 ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡುತ್ತೆ. 1000 ಕಂಪನೀಸ್, 100 ಕಂಪನೀಸ್ ಅಲ್ಲ ನಾನು ಹೇಳ್ತಿರೋದು, 1000 ಕಂಪನೀಸ್ ಅಲ್ಲಿ. ಅಂದ್ರೆ ಸಕ್ಸಸ್ ರೇಟ್ ಜಸ್ಟ್ ಬಿಲೋ 1% ಅಥವಾ 1% ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ಬಿಲೋ 1% ಮೋಸ್ಟ್ ಆಫ್ ದ ಟೈಮ್. ಆದ್ರೆ ಆ ಒಂದು ಸ್ಟಾಕ್ ಯಾವುದು ಅಂತ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಪೆನ್ನಿ ಸ್ಟಾಕ್ ಗಳ ಕಡೆ ಕಾನ್ಸಂಟ್ರೇಷನ್ ಮಾಡೋದನ್ನ ಕಡಿಮೆ ಮಾಡಿ ಫಂಡಮೆಂಟಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇವತ್ತಲ್ಲ ನಾಳೆ. ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಆ ಸ್ಟಾಕ್ ಪ್ರೈಸ್ ₹1 ಇದ್ರೇನು, 1,000 ಇದ್ರೇನು, 10,000 ಇದ್ರೇನು ಮ್ಯಾಟರ್ ಆಗೋದಿಲ್ಲ. ಹಾಗಾಗಿ ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ. ಏನು ನೆಕ್ಸ್ಟ್ ಪಾಯಿಂಟ್ ಹಾಗೂ ಲಾಸ್ಟ್ ಪಾಯಿಂಟ್, ಕ್ವಿಕ್ ಮನಿ. ತುಂಬಾ ಜನ ಸ್ಟಾಕ್ ಮಾರ್ಕೆಟ್ಗೆ ಬರೋದೆ ಬೇಗ ಶ್ರೀಮಂತರಾಗಬೇಕು ಅಂತ. ಹಾಗಾಗಿನೇ 90% ಅವರು ಫೇಲ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣವನ್ನ ಗಳಿಸೋದ್ರಲ್ಲಿ. ಯಾಕಂದ್ರೆ ಕ್ವಿಕ್ ಮನಿ ಬೇಕು, ಬೇಗ ಶ್ರೀಮಂತರಾಗಬೇಕು, ಓವರ್ ನೈಟ್ ಲಕ್ಷಾಂತರ ರೂಪಾಯಿ ದುಡಿದು ಬಿಡಬೇಕು ಮಾರ್ಕೆಟ್ ಅಲ್ಲಿ. ಇದೇ ಅವರ ಟಾರ್ಗೆಟ್ ಆಗಿರುತ್ತೆ. ನೀವೇನಾದ್ರೂ ಈ ರೀತಿ ಟಾರ್ಗೆಟ್ ಇಟ್ಕೊಂಡು ಬರ್ತೀರಿ ಅಂದ್ರೆ ಇವತ್ತೇ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬಿಡಿ, ಬರಕ್ ಹೋಗ್ಬಿಡಿ, ಬಂದಿದ್ರೆ ಎಕ್ಸಿಟ್ ಕೂಡ ಆಗ್ಬಿಡಿ. ಯಾಕೆಂತಂದ್ರೆ ಇದು ಸಾಧ್ಯ ಇಲ್ಲ. ನಾನು ಇದನ್ನ ಸಾಕಷ್ಟು ಸಲ ಹೇಳಿದೀನಿ, ಈ ತಪ್ಪನ್ನ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಿದೆ, ನೀವು ಒಳ್ಳೆ ಹಣವನ್ನ ಗಳಿಸಬಹುದು, ಆದರೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ, ಲಾಂಗ್ ಟರ್ಮ್ ಅಲ್ಲಿ. ನೀವು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರಿ 5 ವರ್ಷ 10 ವರ್ಷ 15 ವರ್ಷ ಈ ರೀತಿ ಕಾಯುವಂತ ತಾಳ್ಮೆ ಇದೆ ಅಂತಂದ್ರೆ ಖಂಡಿತ ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಬಹುದು ನೀವು. ಅದನ್ನ ಬಿಟ್ಟು ಕ್ವಿಕ್ ಮನಿ ನೋಡ್ತಾ ಇದ್ದೀರಿ, ಬೇಗ ಶ್ರೀಮಂತರಾಗಬೇಕು ಅಂತಂದ್ರೆ ನೀವು ಎಲ್ಲಾನ ಕ್ಯಾಸಿನೋನೋ, ಲಾಟ್ರಿ ಟಿಕೆಟೋ ಇಂಥವನ್ನ ಟ್ರೈ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಒಳ್ಳೆ ಪ್ಲೇಸ್ ಅಲ್ಲ ಕ್ವಿಕ್ ಮನಿಗೆ. ಯಾಕಂದ್ರೆ ಟ್ರೇಡರ್ಸ್ ನಾವು ನೋಡಿದ್ವಿ ಎಷ್ಟೊಂದು ಜನ ಯಾವ ರೀತಿ ಹಣವನ್ನ ಕಳ್ಕೊಳ್ತಿದ್ದಾರೆ ಅಂತ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅದರಲ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆಗಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಕ್ವಿಕ್ ಮನಿ ನೋಡ್ತಿದ್ರಿ ಅಂತಂದ್ರೆ ಅವಾಯ್ಡ್ ಮಾಡಿ. ಈ ತಪ್ಪನ್ನು ಕೂಡ ಅವಾಯ್ಡ್ ಮಾಡಲೇಬೇಕಾಗಿರುತ್ತೆ, ಇಲ್ಲ ಅಂದ್ರೆ ಲಾಸಸ್ ಕಟ್ಟಿಟ್ಟ ಬುತ್ತಿ. ಸರಿಗಳೇ, ಸುಮಾರು 10 ಅವಾಯ್ಡ್ ಮಾಡಬಹುದಾಗಿರುವಂತ ಮಿಸ್ಟೇಕ್ಸ್ ಅನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಇನ್ನು ಯಾವ್ದಾದ್ರು ಇದ್ರೆ ಅದನ್ನ ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಅಂತವನ್ನು ಕೂಡ ಅವಾಯ್ಡ್ ಮಾಡೋಣ. ಇನ್ನೊಬ್ರು ಮಾಡಿರುವಂತ ತಪ್ಪುಗಳನ್ನ ನೋಡ್ಕೊಂಡು ಪಾಠ ಕಲಿಯೋಣ.
ಅವೇ ಮಾಡಬೇಕು ಅಂತ ಏನಿಲ್ಲ. ಲರ್ನಿಂಗ್ ಫ್ರಮ್ ಅದರ್ಸ್ ಮಿಸ್ಟೇಕ್ ಈಸ್ ಆಲ್ಸೋ ಎ ಪ್ರಾಫಿಟಬಲ್ ಸ್ಟ್ರಾಟಜಿ. ಯಾಕಂದ್ರೆ ನಾವು ಮಿಸ್ಟೇಕ್ ಮಾಡ್ತೀವಿ ಅಂದ್ರೆ ಅದರಿಂದ ಲಾಸ್ ಆಗಿರುತ್ತೆ. ಬೇರೆಯವ್ರ ಮಿಸ್ಟೇಕ್ ಇಂದ ಕಲಿತೀವಿ ಅಂದ್ರೆ ನಮ್ಮ ಲಾಸ್ ಉಳಿಯುತ್ತೆ, ಆಗೋದೇ ಇಲ್ಲ. ಹಾಗಾಗಿ ಬೇರೆಯವರು ತಪ್ಪುಗಳಿಂದ ಪಾಠವನ್ನ ಕಲಿತು ನಾವಿಂದೆ ಏನಾದ್ರೂ ಮಾಡಿದ್ರೆ ಅಂತವನ್ನ ತಿದ್ದುಕೊಂಡು ಮುಂದುವರೆದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. 10% ಅಲ್ಲಿ ಬರೋಕ್ ಸಾಧ್ಯ. ಸಕ್ಸಸ್ ಆಗುವಂತ 10% ಏನಿರ್ತಾರೆ ಅದರಲ್ಲಿ ಬರೋಕೆ ಸಾಧ್ಯ ಆಗುತ್ತೆ ನಾವು. ಸರಿಗಳೇ, ಈ ಮಹಾಶಿವರಾತ್ರಿ ದಿನದಿಂದ ಈ ತಪ್ಪುಗಳನ್ನ ತಿದ್ದುಕೊಂಡು ಯಶಸ್ಸಿನ ಕಡೆ ಮುನ್ನಡೆಯೋಣ. ಸರಿಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.